ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಧರ್ಮಸ್ಥಳ ಈಗ ಉದ್ವಿಗ್ನಗೊಂಡಿದೆ. ನಿನ್ನೆ ನಡೆದ ಘಟನೆ, ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ನಡೆಸಲಾಯಿತು. ನಂತರ ಇಂದು ವಾಹಿನಿಯವರು ತಮ್ಮ ವರದಿಗಾರರ ಮೇಲೆ ಹಲ್ಲೆ ನಡೀತು ಅಂತ ಹೇಳಿದ್ರು. ಇದು ಒಂದು ರೀತಿಯಲ್ಲಿ ಗುಂಪು ಘರ್ಷಣೆಯಾಗಿ ಪರಿವರ್ತನೆ ಆಯಿತು. ಇದಾದ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಎಲ್ಲವೂ ನಡೆದೋಯ್ತು. ಯಾಕೆ ಹೀಗಾಯ್ತು? ಈ ಘಟನೆಯ ವಿವರಗಳು ತಮಗೆ ಗೊತ್ತಿದೆ. ನಾನು ಅದರ ಬಗ್ಗೆ ಸ್ವಲ್ಪ ವಿವರಗಳನ್ನ ಕೊಡಬಹುದು ನಿಮಗೆ ಅನ್ಸುತ್ತೆ. ಸೊ ಧರ್ಮಸ್ಥಳದ ಗ್ರಾಮದಲ್ಲಿ ಈ ಹಿಂದೆ ಮೃತದೇಹಗಳನ್ನ ಹೂತು ಹಾಕಲಾಗಿದೆ ಅಂತ ಆರೋಪಿಸಿ ಏನು ಶುಕ್ರವಾರ ತನಿಖೆ ನಡೆಸಿತು, ಆವಾಗಲೇ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಪೊಲೀಸರು ಈ ಗಲಾಟೆ ನಂತರ ಲಘು ಲಾಠಿ ಪ್ರಹಾರ ನಡೆಸಿದ್ರು. ನಂತರ ಒಂದು ಗುಂಪು ಕ್ಷೇತ್ರಕ್ಕೆ ಕಳಂಕ ತರುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತಂದರು. ಕ್ಷೇತ್ರಕ್ಕೆ ಕಳಂಕ ತರುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಿ. ಏನು ಕ್ಷೇತ್ರಕ್ಕೆ ಕಳಂಕ ತರ್ತಾ ಇರೋದು? ಇದು ಪ್ರಶ್ನೆ. ಈ ಘಟನೆಯ ಇದೇನಿದೆ, ಇದು ಪ್ರತಿಭಟನೆ ತೀವ್ರಗೊಂಡಂತೆ ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಹಾಗೂ ದಕ್ಷಿಣ ಕನ್ನಡದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಧಾವಿಸಿದ್ರು. ಈ ಬೆಳವಣಿಗೆ ನಡೆದು ಹೋಯಿತು. ಇದಕ್ಕೂ ಮುನ್ನ ಬಿಗ್ ಬಾಸ್ ಸ್ಪರ್ಧಿ ಅಲ್ಲಿ ಅವರು ಅಲ್ಲಿ ಹೋಗಿದ್ರು. ಅಲ್ಲಿ ಯಾಕೆ ಹೋಗಿದ್ರು, ಏನು ಹೋಗಿದ್ರು, ಅವ್ರು ಯಾರು, ಅದನ್ನ ನಾನು ಹೇಳ್ಬೇಕಾದ ಅಗತ್ಯ ಇಲ್ಲ. ನಂತರ ಗಲಾಟೆ ಪ್ರಾರಂಭ ಆಯಿತು. ಗಲಾಟೆ ಪ್ರಾರಂಭವಾಗಿ ಧರ್ಮಸ್ಥಳದ ಒಳಗಡೆ ಹುಗಿದು ಹೋಗಿರುವ ಸತ್ಯವನ್ನ ಹೊರತರೋದಕ್ಕೆ ಯತ್ನ ನಡೆಸ್ತಾ ಇದ್ದಂತ ಕೂಡ್ಲಾ ರಾಂಪೇಜ್ ಯೂಟ್ಯೂಬ್ ಚಾನಲ್ ಏನಿದೆ, ಅದರ ಅಜಯ್ ಅಂಚನ್ ಅವರು, ಹಾಗೇನೆ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಹಾಗೂ ಇನ್ನೊಬ್ರು ಸಂಚಾರಿ ಸ್ಟುಡಿಯೋದವರು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಹಲ್ಲೆ ನಡೆಸಲಾಯಿತು. ದಟ್ ಟಾರ್ಗೆಟೆಡ್ ಹಿಮ್. ಈ ಮೂವರು ಏನಿದ್ದಾರೆ ಈ ಚಾನೆಲ್ಗಳು, ಅಂದ್ರೆ ಇವರು ಅಲ್ಲಿಯ ಅಲ್ಲಿಯ ಧರ್ಮಾಧಿಕಾರಿನೋ ಇನ್ನೊಬ್ಬರ ಪರವಾಗಿ ಅವರ ಬಟ್ಟಂಗಿಗಳಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಸ್ವತಂತ್ರ ಪತ್ರಿಕೋದ್ಯಮ ಸತ್ಯವನ್ನ ಹುಡುಕುವ ಒಂದು ಯತ್ನದಲ್ಲಿ ಅವರು ನಿರತರಾಗಿದ್ರು. ಅವರು ಟಾರ್ಗೆಟ್ ಆದರು. ಸೊ ಇದು ಹಲವು ಪ್ರಶ್ನೆಗಳನ್ನ ಎತ್ತಾ ಹೋಗುತ್ತೆ. ಅದನ್ನ ನಾನು ನಿಮಗೆ ಅನಲೈಸ್ ಮಾಡಬೇಕು. ಯಾಕೆ ಹೀಗಾಯ್ತು? ಯಾಕೆ ಈ ಧರ್ಮಸ್ಥಳದಲ್ಲಿ ಏನು ಈ ಗುಂಪು ಘರ್ಷಣೆಯನ್ನೇ ಅಥವಾ ಗಲಾಟೆಯನ್ನೇ ಯಾರು ಧರ್ಮಸ್ಥಳದ ಕ್ಷೇತ್ರ ಏನಿದೆ ಆ ಕ್ಷೇತ್ರದ ದಟ್ ಗೌರವವನ್ನ ಘನತೆಯನ್ನ ನಾಶ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಬಂದವರಿದಾರಲ್ಲ ಅವರು. ಸೊ ಬಹುತೇಕ ವಾಹಿನಿಗಳಲ್ಲಿ ಧರ್ಮಸ್ಥಳದ ಗ್ರಾಮಸ್ಥರು ಅನ್ನುವ ಹೆಸರನ್ನ, ಗ್ರಾಮಸ್ಥರು ಎಲ್ಲರೂ ಬಂದಿಲ್ಲ ಅಲ್ಲಿ. ದಟ್ ಇಸ್ ಅ ರಾಂಗ್ ಯೂಸೇಜ್ ಆಫ್ ವರ್ಡ್ಸ್. ಅಲ್ಲಿ ಬಂದವರು ಹೆಗ್ಗಡೆ ಕುಟುಂಬದ ಬೆಂಬಲಿಗರು. ಈ ವ್ಯತ್ಯಾಸ ನಾವು ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ನಮ್ಮ ಮಾಧ್ಯಮಗಳ ಈ ಚೇಲಾಗಿರಿತನ ಹಾಗೆ ಗ್ರಾಮಸ್ಥರು, ಇಡೀ ಗ್ರಾಮ ಎದ್ದು ನಿಂತು, ದಕ್ಷಿಣ ಕನ್ನಡ ಎದ್ದು ನಿಂತು ಈ ರೀತಿಯ ಮಾತನಾಡುವಂಥದ್ದು, ಈ ರೀತಿಯ ವರದಿಗಳನ್ನ ಮಾಡೋದು. ಎದ್ದು ನಿಂತವರು ಹೆಗಡೆ ಬೆಂಬಲಿಗರು. ಅಲ್ಲಿ ಸಾವಿರಾರು ಜನ ಹೆಗಡೆ ಬೆಂಬಲಿಗರಿದ್ದಾರೆ. ಅವರ ಇನ್ಸ್ಟಿಟ್ಯೂಷನ್ ಕೆಲಸ ಮಾಡೋರಿದ್ದಾರೆ. ಅವರು ಎದ್ದು ಬಂದವರು, ಇಡೀ ಗ್ರಾಮಸ್ಥರಲ್ಲ. ದಟ್ ಫಸ್ಟ್ ಕ್ಲಾರಿಫಿಕೇಶನ್. ಎರಡನೇದಾಗಿ, ಅವರು ಯಾಕೆ ಈ ಯೂಟ್ಯೂಬರ್ನ ಟಾರ್ಗೆಟ್ ಮಾಡುವ ಸ್ಥಿತಿ ಬಂತು? ಒಂದು, ಅವರಿಗೆ ಹತಾಶೆ ಆಗ್ತಾ ಇದೆ ಅಂತ. ಅವರಿಗೆ ಆಗ್ತಾ ಇರೋದು ಹತಾಶೆ. ಸೊ ಆ ಹತಾಶೆಯನ್ನ ತೀರಿಸಿಕೊಳ್ಳುವುದಕ್ಕೆ ಸೊ ಈ ಕೆಲಸವನ್ನ ಅಂದರೆ ಸತ್ಯ ಹೊರಗಡೆ ಬಂದ್ರೆ ಯಾರ್ಯಾರೋ ತಲೆ ಕೊಡಬೇಕಾಗತ್ತೆ ಅನ್ನುವುದು ಅವರಿಗೆ ಭಯವನ್ನ ಉಂಟು ಮಾಡಿಸ್ತಾ ಇದೆ. ಆ ಕಾರಣಕ್ಕಾಗಿ ಇದನ್ನ ಕ್ಷೇತ್ರದ ಗೌರವಕ್ಕೆ ಏನೂ ಆಗಲ್ಲ. ಕ್ಷೇತ್ರ ಸಾವಿರಾರು ವರ್ಷಗಳಿಂದ ಅದು ಹಾಗೆ ಹೋಗುತ್ತೆ, ಮುಂದುವರಿತಾ ಹೋಗುತ್ತೆ. ಯಾರ್ಯಾರಿಗೆ ನಂಬಿಕೆ ಇದೆಯೋ ಹೋಗ್ತಾರೆ. ಅವರು ಮಂಜುನಾಥನಿಗೆ ನಮಸ್ಕಾರ ಮಾಡ್ತಾರೆ, ಅಣ್ಣಪ್ಪ ಭೂತಗೆ ನಮಸ್ಕಾರ ಮಾಡ್ತಾರೆ. ಮಾನಸಿಕ ಶಕ್ತಿ ಬೇಕಾದವರು ಪಡ್ಕೋತಾರೆ. ಅದಕ್ಕೂ ಹೆಗಡೆ ಕುಟುಂಬಕ್ಕೂ ಸಂಬಂಧ ಇಲ್ಲ. ಅವರು ಧರ್ಮಾಧಿಕಾರಿಗಳು, ಅವರ ಆಫೀಸರ್, ಜಸ್ಟ್ ಲೈಕ್ ಅನ್ ಆಫೀಸರ್ ಅಲ್ವಾ? ಈಗ ಗೌರ್ಮೆಂಟ್ನಲ್ಲಿ ಈ ಯಾರೋ ಇರ್ತಾರೆ, ಚೀಫ್ ಸೆಕ್ರೆಟರಿ ಇರ್ತಾರೆ, ಇನ್ನೊಬ್ರು ಇರ್ತಾರೆ, ಅವರೇ ಗೌರ್ಮೆಂಟ್ ಅಂತಲ್ಲ. ಅವರು ನಿರ್ವಹಣೆ ಮಾಡುವುದಕ್ಕೆ ಇರುವುದು. ಗೌರ್ಮೆಂಟ್ ಇಸ್ ಎ ಡಿಫ್ರೆಂಟ್ ಥಿಂಗ್. ಅದೇ ರೀತಿ ಧರ್ಮಸ್ಥಳದ ದೇವಸ್ಥಾನ
ಹಿಂದೂ ಧರ್ಮ, ಅದರ ನಂಬಿಕೆ, ಅದರ ಇತಿಹಾಸ, ಇದು ಡಿಫ್ರೆಂಟ್. ಇವು ಎರಡನ್ನು ಮಿಕ್ಸ್ ಮಾಡುವ ಯತ್ನ ಏನಿದೆ, ಹೆಗ್ಗಡೆ ಕುಟುಂಬದ ದೇ ಆರ್ ಇಂಡಿವಿಜುವಲ್ಸ್, ದೇ ಆರ್ ಲುಕಿಂಗ್ ಅಫ್ಟರ್ ದ್ಯಾಟ್. ಅದರ ನಿರ್ವಹಣೆ ಮಾಡುವವರು ಅವರು. ಆದ್ರಿಂದ ಅವೆರಡನ್ನ ಮಿಕ್ಸ್ ಮಾಡುವ ಮೂಲಕ ಈ ರಕ್ಷಣೆಗೆ ಹೋಗ್ತಾ ಇರುವಂಥದ್ದು. ಅದರ ಜೊತೆಗೆ ಬಹಳ ಮಹತ್ವವಾದ್ದು ಅಂದ್ರೆ, ನಾನು ನೋಡಿದಾಗ ಇಷ್ಟು ವರ್ಷದ ಇತಿಹಾಸದಲ್ಲಿ ಧರ್ಮಸ್ಥಳದವರು ಮಾಧ್ಯಮವನ್ನು ಒಂದು ರೀತಿಯ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರು. ಬಹುತೇಕ ಮಾಧ್ಯಮಗಳಿಗೆ ಬಿಸಿ ಆದಾಯವನ್ನ ಕೊಡ್ತಾ ಇದ್ರು, ಮಾಸಿಕ, ಇಂಥ ಆರೋಪಗಳಿತ್ತು. ನನ್ಗೆ ಗೊತ್ತಿಲ್ಲ, ಸತ್ಯ ಸುಳ್ಳ ಗೊತ್ತಿಲ್ಲ. ಆದ್ರೆ ಇಡೀ ಮಾಧ್ಯಮ ಏನಿದೆ ಅದು ಧರ್ಮಸ್ಥಳದ ವಿರುದ್ಧ ಯಾವುದೇ ಧ್ವನಿಯನ್ನ ಎತ್ತಾ ಇರಲಿಲ್ಲ. ಬಿಸಿ ಸೌಜನ್ಯ ಅಂತ ಹೆಣ್ಣು ಮಗಳ ಸಾವಿನಿದೆ, ಅದು ಯಾವ ರೀತಿ ಮಾಧ್ಯಮವನ್ನು ಟ್ರೀಟ್ ಮಾಡ್ಬೇಕಾಯ್ತೋ ಮಾಡೇ ಇಲ್ಲ. ಅದಾದ ನಂತರ ಅಲ್ಲಿ ಸಾಕಷ್ಟು ಹೆಣಗಳು ಉರುಳಿದ್ವಲ್ಲ, ಆ ಯಾವುದೇ ಹೆಣಗಳ ಉರುಳುವಿಕೆ ಏನಿದೆ ಅದರ ಹಿಂದೆ ಹೋಗಿ ತನಿಖೆ ಮಾಡುವ ಕೆಲಸವನ್ನ ಮೇನ್ ಸ್ಟ್ರೀಮ್ ಮೀಡಿಯಾ ಮಾಡಲೇ ಇಲ್ಲ. ಅವರು ಬಟ್ಟಂಗಿ ಪತ್ರಿಕೋದ್ಯಮದಲ್ಲಿ ಇದ್ರು. ಈ ಗೋಧಿ ಮೀಡಿಯಾ ಏನಿದೆಯಲ್ಲ, ಈ ಗೋಧಿ ಮೀಡಿಯಾ ಆ ಕೆಲಸವನ್ನ ಅಲ್ಲಿ ಮೋದಿಯವರ ಕಾಲ್ ತೊಳೆದು ಪಾದಪೂಜೆ ಮಾಡಿ ಏನ್ ಮಂತಾಕ್ಷತೆ ಇದನ್ನ ತಗೋತಾ ಇರ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಇಲ್ಲಿಯ ಆಡಳಿತಾಧಿಕಾರಿಯ ಪಾದಪೂಜೆ ಮಾಡ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಂಡು ಜೈಪರ ಹಾಕೊಂಡು ಸತ್ಯವನ್ನ ಮುಚ್ಚಿ ಹಾಕುವ ಕೆಲಸದಲ್ಲಿ ಮಾಧ್ಯಮಗಳ ಪಾಲುದಾರಿಕೆ ಕೂಡ ಇತ್ತು ಅಂತ. ಈ ಮಾಧ್ಯಮಗಳು ಯಾವಾಗ ಮಾಧ್ಯಮಗಳ ಧ್ವನಿ ಎತ್ತೋಕ್ ಪ್ರಾರಂಭ ಮಾಡಿದ್ರು, ಎಸ್ಪೆಷಲಿ ಯೂಟ್ಯೂಬರ್ಸ್, ಅದು ಬಹುದೊಡ್ಡ ಆಘಾತವನ್ನು ಉಂಟು ಮಾಡ್ತವ್ರಿಗೆ. ಎಲ್ಲರೂ ನಮ್ಮ ಬಟ್ಟಂಗಿಗಳು ಅಂತಿದ್ದಾಗ ಏನಾದ್ರು ಮಾಡ್ಬೇಕಲ್ವಾ? ಈಗ ಸೆಂಟ್ರಲ್ ಗೌರ್ಮೆಂಟ್ ಈಗ ತಮಗಾಗದಿರೋರಿಗೆ ಇಡಿ ಬಿಡುತ್ತೆ ಅಲ್ವಾ? ಇಡಿ ದಾಳಿ ಮಾಡಿಸೋದು, ಇನ್ಕಮ್ ಟ್ಯಾಕ್ಸ್ ದಾಳಿ ನಡೆಸೋದು, ಟಾರ್ಗೆಟ್ ಮಾಡೋದು ಮಾಡುತ್ತೆ. ಅದೇ ರೀತಿ ಇಲ್ಲಿಯ ಆಡಳಿತಾಧಿಕಾರಿಗಳನ್ನು ನೋಡ್ಕೊಳ್ಳೋರು ತಮ್ಮ ಚೇಲಾಗಳನ್ನು ಬಿಡ್ತಾರೆ, ಅವರೇ ಅವರಿಗೆ ಇಡಿ ಅವರನ್ನು ಬಿಟ್ಟುಬಿಟ್ಟು ಅಲ್ಲಿ ಯಾರ್ಯಾರಿದೆ ಯಾರ್ಯಾರ ಮೇಲೆ ಹಲ್ಲೆ ಮಾಡಬೇಕು, ಹೊಡಿಬೇಕು. ಈ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡುವ ಅಂತದ್ದು. ಸೊ ಹಲವು ಸಂದರ್ಭಗಳಲ್ಲಿ ನೀವು ನೋಡಬಹುದು. ಧರ್ಮಸ್ಥಳದಲ್ಲಿ ಹೇಗೆ ಅಂದ್ರೆ, ನಮ್ಮ ಹತ್ರ ಜನ ಇದ್ದಾರೆ, ಬಿ ಕೇರ್ಫುಲ್ ಅಂತ ಅವರು ಎಚ್ಚರಿಕೆ ಕೊಟ್ಟಂತ ಹಲವು ಉದಾಹರಣೆಗಳಿವೆ. ಅಲ್ಲಿ ಆಡಳಿತ ನಡೆಸುವವರು ಎಚ್ಚರಿಕೆ ಕೊಟ್ಟದ್ದು, ಯಾರಾದ್ರೂ ಧ್ವನಿ ಎತ್ತಿದ್ರೆ. ಸೊ ನಾನು ನಿನ್ನೆ ಯಾವುದೋ ಒಂದು ನೋಡ್ತಾ ಇದ್ದೆ, ಒಬ್ರು ನಾನು ಧರ್ಮಸ್ಥಳಕ್ಕೆ ಹೋಗೋದನ್ನು ನಿಲ್ಲಿಸ್ಬಿಟ್ಟೆ ಅಂತ ಹೇಳ್ತಾ ಇದ್ರು, ಯೂಟ್ಯೂಬ್ ಅಲ್ಲಿ ಅಂತ ಕಾಣುತ್ತೆ. ಯಾಕೆಂದ್ರೆ ಅವರು ಅಲ್ಲಿ ಹೋದಂತ ಸಂದರ್ಭದಲ್ಲಿ ದೇವಸ್ಥಾನದ ಎದುರು ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರಂತೆ. ಆಗ ಒಬ್ಬ ಸಿ ದಟ್ ಕಾನ್ಸ್ಟೇಬಲ್ ಕಾಯ್ತಾ ಇರೋರು ಬಂದು ಅವ್ರ ಮೇಲೆ ಹಲ್ಲೆ ಮಾಡಿ ಹಣೆ ಮೇಲೆ ಹೊಡೆದು ರಕ್ತ ಬರೋ ಪ್ರಾರಂಭ ಆಯ್ತಂತೆ. ತಕ್ಷಣ ಅಲ್ಲಿ ಬಂದು ಭಕ್ತರೆಲ್ಲ ಸೇರ್ಕೊಬಿಟ್ಟು ಹೆಗ್ಡೆಯವರು ಬರಬೇಕು ಅಂತ ಕೊಡ್ರು. ಹೆಗ್ಡೆಯವರು ಬಂದ್ರಂತೆ. ಅವಾಗ ಇವರೆಲ್ಲ ನಿರೀಕ್ಷೆ ಮಾಡಿದ್ದು, ಯಾಕೆಂದ್ರೆ ಬಹುತೇಕ ನೀವು ಈ ಮಂಜುನಾಥನ ಭಕ್ತರ ಮನೆಗಳಲ್ಲಿ ಮಂಜುನಾಥನ ಪಕ್ಕ ಹೆಗ್ಡೆಯವರ ಫೋಟೋ ಕೂಡ ಇರ್ತಾ ಇತ್ತು. ಅಷ್ಟು ಗೌರವ, ಅಷ್ಟು ನಂಬಿಕೆ. ಸೊ ಅವ್ರು ಬಂದಾಗ ಹೀಗೆ ನೋಡಿ, ಇವ್ರ ಮೇಲೆ ಕ್ರಮ ಕೈಗೊಳ್ಳಿ, ನೀವು ಇವನು ಹೀಗೆ ಹೊಡೆದ ರಕ್ತ ಸುರಿತಾ ಇದೆ, ನಾವೇನ್ ತಪ್ಪು ಮಾಡಿದ್ವಿ ಅಂತ ಅವ್ರು ಕೇಳಿದ್ರಂತೆ. ಕೇಳಿದಾಗ ನೋಡಿ, ಇಲ್ದಿದ್ರೆ ಇಷ್ಟು ಜನ ಇದ್ದಾರೆ, ಎಲ್ಲ ಜನ ಪ್ರತಿಭಟನೆ ಮಾಡ್ಬೋದು ಅನ್ನೋ ಮಾತನ್ನ ಅಲ್ಲಿದ್ದವರು ಒಬ್ಬರು ಹೇಳಿದರು. ತಕ್ಷಣ ಹೆಗ್ಗಡೆಯವರು ಹೇಳಿದ್ರಂತೆ, ವೀರೇಂದ್ರ ಹೆಗ್ಗಡೆಯವರು, ಇಲ್ಲಿ ನಮ್ಮಲ್ಲೂ ಸಾವಿರಾರು ಜನ ಇದ್ದಾರೆ, ಕೆಲಸ ಮಾಡುವವರು ನಮ್ಮ ಸಿಬ್ಬಂದಿಗಳೇ 3-4 ಸಾವಿರ ಜನ ಇದ್ದಾರೆ, ಅವರು ಬರ್ತಾರೆ, ನಾವು ಎದುರಿಸಕ್ ರೆಡಿ ಅಂತ. ಇಟ್ಸ್ ಆನ್ ರಿಕಾರ್ಡ್ ಸರ್, ಅದು ಇದರಲ್ಲಿದೆ ಯೂಟ್ಯೂಬಲ್ಲಿ. ಅದು ಹೇಳಿದ್ಮೇಲೆ ಅವರಿಗೆ ಆಘಾತ ಆಗೋಯ್ತು. ಅವರ ಅಪ್ಪ ಹೇಳಿದ್ರಂತೆ, ಮಂಜುನಾಥನ ಫೋಟೋದ ಹಿಂದೆ ಪಕ್ಕದಲ್ಲಿ ವೀರೇಂದ್ರ ಹೆಗ್ಗಡೆಯವರ ಫೋಟೋ ಇಡಬೇಕು ಅಂತ. ಅವರ ಮನೆಯಲ್ಲಿ ಹಾಗೆ ಮಾಡ್ತಾ ಇದ್ರಂತೆ. ಇದಾದ ಮೇಲೆ ಅವ್ರು ಅಂದ್ಕೊಂಡಿರ್ತೆ, ಇದೇ ಕೊನೆ, ನಾನೆಂದೂ ಈ ಧರ್ಮಸ್ಥಳಕ್ಕೆ ಮತ್ತೆ ಬರಲಾನೆ ಅಂತೇಳಿ ಅದಾದ ಮೇಲೆ ಅವರು ಧರ್ಮಸ್ಥಳಕ್ಕೆ ಹೋಗೇ ಇಲ್ವಂತೆ. ಮನೆಯಲ್ಲಿರುವ ಹೆಗ್ಗಡೆಯವರ ಫೋಟೋವನ್ನ ಇಟ್ಟರು ತೆಗೆದ್ರೋ ಗೊತ್ತಿಲ್ಲ. ದಟ್ ಇಂಡಿಕೇಟ್ಸ್ ರಿಮೂವ್ ಮಾಡಿರ್ಬೋದು ಅಂತ. ಅಂದ್ರೆ ಇಂಥ ಒಂದು ವಾತಾವರಣ ಇದೆ. ಅಂದ್ರೆ ನಾನು ಬಹಳ ಸಂದರ್ಭ ಹೇಳ್ತೇನೆ, ಈ ಪಾಳೆಗಾರಿಕೆ ವ್ಯವಸ್ಥೆ ಇರುತ್ತೆ ನೋಡಿ, ಅಲ್ಲಿ ಇರುವುದು ಹಾಗೇನೆ. ಅಲ್ಲಿ ವಿಭಿನ್ನ ಧ್ವನಿಯವರ ಸರ್ವಾಧಿಕಾರಿ, ಈ ಇಂಡಿಯಾನೇ ಈ ಸರ್ವಾಧಿಕಾರಿಗಳ ನಿಯಂತ್ರಣದಲ್ಲಿದೆ, ಹಿಡಿತದಲ್ಲಿದೆ. ಅಲ್ಲಿ ವಿಭಿನ್ನ ಧ್ವನಿಯನ್ನ ಎತ್ತುವವರು ಏನಿದ್ದಾರೆ ಅವರನ್ನ ಹತ್ತಿಕ್ಕಲಾಗುತ್ತೆ. ಅದೇ ರೀತಿ ಇಲ್ಲೂ ಆದದ್ದು ಅನ್ನೋದು. ಅದ್ರ ಜೊತೆಗೆ ಕ್ಷೇತ್ರಕ್ಕೆ ಕಳಂಕ ತಂದು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಮಾಧ್ಯಮದಲ್ಲಿ ಇರುವವರು, ಮಾಧ್ಯಮದಲ್ಲಿ ಇದ್ದೀನಿ ಅನ್ನುವರು, ಸುಮಗ ಬೋಮಗ ಬಾರು ಹೊಡಿತೀನಿ ಕೊಲ್ತೀನಿ
ಮುಗಿಸ್ತೀನಿ, ಕಚಕ್ ಅನಿಸ್ತೀನಿ. ಮಾಧ್ಯಮದಲ್ಲಿ ಇರುವವರು, ವಾಹಿನಿಗಳನ್ನು ಇಟ್ಟುಕೊಂಡವರು, ಒಬ್ಬ ಪತ್ರಿಕೋದ್ಯಮನೆಯ ಮೂಲಭೂತ ಧರ್ಮ ಅಂದರೆ ಏನು ಅನ್ನುವ ಅರಿವಿಲ್ಲದೆ ಈ ರೀತಿಯ ಮಾತು ಪ್ರಾರಂಭ ಆಗಿದೆ ಮಾಧ್ಯಮದಲ್ಲಿ. ಹೊಡೆಯುವ, ಬಡಿಯುವ, ಕೊಲ್ಲುವ ಮಾತುಗಳೇನಿವೆ ಅದು ಮಾಧ್ಯಮದಲ್ಲಿ ಬಂದಾಗ ಅದು ಸಮೂಹ ಸನ್ನಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಆವಾಗ ಜನ ಹೊಡೆಯಬೇಕು, ಬಡಿಯಬೇಕು, ಕಡಿಯಬೇಕು ಅನ್ನುವುದಕ್ಕೆ ಮನಸ್ಸನ್ನ ಸಿದ್ಧಪಡಿಸ್ಕೊತಾರೆ. ಈ ರೀತಿಯ ಕೆಲಸವನ್ನ ಹಲವಾರು ಮಾಧ್ಯಮದ ಜನ ಮಾಡ್ತಾ ಇದ್ದಾರೆ. ಚಾನಲ್ನಲ್ಲಿ ಇರುವವರು ಎಸ್ಪೆಷಲಿ ಈ ಹೊಡಿ ಬಡಿ ಕಡಿ ಸಂಸ್ಕೃತಿಯನ್ನ ಸ್ಪ್ರೆಡ್ ಮಾಡ್ತಿದ್ದಾರೆ. ಅವರು ಯು ಸಿ ದಟ್ ಅಲ್ಲಿನ ಚೌಕಿದಾರರ ಕೃಪಾಪೋಷಿತ ಮಂಡಳಿಯ ಸದಸ್ಯರು. ಸೊ ಇಂಥವ್ರು ಪತ್ರಕರ್ತರು ಏನಿದ್ದಾರೆ ಅವರನ್ನ ಹಿಡಿದು ಮೊದಲು ಈ ರೀತಿ ನಿನ್ನೆ ನಡೆದಂತ ಈ ಒಂದು ಗುಂಪು ಘರ್ಷಣೆ ಗಲಾಟೆ ಏನಿದೆ ಅದಕ್ಕೆ ಮೊದಲು ಇವರನ್ನ ಜವಾಬ್ದಾರಿಯನ್ನು ಮಾಡಬೇಕು. ಯಾರು ಈ ರೀತಿ ಹೊಡಿ ಬಡಿ ಕಡಿ ಅಂತ ಬಹಿರಂಗವಾಗಿ ಚಾನಲ್ಗಳನ್ನ ಇಟ್ಕೊಂಡು ಮಾತನಾಡಿದ್ದಾರೆ ಅವರು, ಅದರ ಜೊತೆಗೆ ಅಲ್ಲಿಯ ಜನರನ್ನ ಎತ್ತಿ ಕಟ್ಟುವ ಕೆಲಸವನ್ನು ಮಾಡಿದ್ದು. ಕ್ಷೇತ್ರಕ್ಕೆ ಕಳಂಕ, ಕಳಂಕ, ಕಳಂಕ. ಕ್ಷೇತ್ರಕ್ಕೆ ಕಳಂಕ ಅಲ್ಲ, ಕ್ಷೇತ್ರಕ್ಕೂ ಆ ಕುಟುಂಬಕ್ಕೂ ಇರುವ ಸಂಬಂಧ ಏನಿದೆ ಅದು ಸರ್ಕಾರಕ್ಕೂ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗೂ ಇರುವ ಸಂಬಂಧ. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಏನಿದ್ದಾರೆ ಅವರು ಫೈಲ್ಗಳನ್ನ ನೋಡ್ಬೇಕಷ್ಟೆ, ಅವರೇ ಸರ್ಕಾರ ಅಲ್ಲ. ಸರ್ಕಾರ ಅನ್ನೋದು ದೊಡ್ಡದಾಗದು, ಸರ್ಕಾರದ ಬಗ್ಗೆ ಇರುವ ಗೌರವ ಬೇರೆ. ಹಾಗೇನೆ ಆ ದೇವಸ್ಥಾನದ ಬಗ್ಗೆ, ಅಲ್ಲಿಯ ದೇವರ ಬಗ್ಗೆ ನಂಬಿಕೆ, ಗೌರವ ಇರಬೇಕದು. ಯಾರ್ಯಾರ ನಂಬಿಕೆ ಇದೆ ನಂಬಿಕೆ, ಅದು ಯಾವುದೋ ಒಬ್ಬ ವ್ಯಕ್ತಿ ಒಂದು ಕುಟುಂಬದಿಂದ ಆ ನಂಬಿಕೆ ಹೋಗುತ್ತೆ ಅಂತಂದ್ರೆ ಆ ದೇವರು ಅವ್ರ ಮನೆ ಅಡಿಯಾಳ ಇಲ್ರಿ. ಅಡಿಯಾಳ ದೇವರು, ದೇವರು ಬೇರೆ. ದೇವರು ಅಡಿಯಾಳಲ್ಲ, ಆ ಕುಟುಂಬದ ಅಡಿಯಾಳಲ್ಲ. ದೇವರು ಇದನ್ನೆಲ್ಲ ಮೀರಿದವನು, ಅವ್ರು ಸರ್ವಾಂತರ್ವ್ಯಾಮಿ ಅಲ್ವಾ. ಚರಾಚರ ವಸ್ತುಗಳಲ್ಲಿ ಈ ದೇವರು ಇರುವವನು, ಆತನ ನಾಮ ಹಲವು. ಆತ ಯಾರದೋ ಒಂದು ಕುಟುಂಬ ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕೊಂಡಿಲ್ಲ. ಅವನನ್ನು ಗೃಹ ಬಂಧನದಲ್ಲಿ ಇಟ್ಟಿಲ್ಲ. ಈ ಕುಟುಂಬದ ಗೃಹ ಬಂಧನದಲ್ಲಿ ಮಂಜುನಾಥ ಅಣ್ಣಪ್ಪ ಭೂತ ಇಲ್ಲ. ಅಂಡರ್ಸ್ಟ್ಯಾಂಡ್? ಆದ್ರಿಂದ ಕ್ಷೇತ್ರಕ್ಕೆ ಕಳಂಕ ಯಾವತ್ತೂ ಬರಕ್ ಸಾಧ್ಯ ಇಲ್ಲ. ಕ್ಷೇತ್ರ ಶುದ್ಧ ಆಗುತ್ತೆ. ಅಲ್ಲಿ ಹುಗಿದಿರುವ ಹೆಣಗಳಿದೆಯಲ್ಲ ಅದರ ಅಸ್ಥಿ ಪಂಜರಗಳು ಹೊರಬಂದು ಸತ್ಯ ಹೊರಗಡೆ ಬಂದಾಗ ಕ್ಷೇತ್ರ ಶುದ್ಧವಾಗುತ್ತೆ. ಅದಷ್ಟು ಇನ್ನಷ್ಟು ಶಕ್ತಿಯುತ ಆಗುತ್ತೆ, ಇನ್ನಷ್ಟು ಪವರ್ಫುಲ್ ಆಗುತ್ತೆ. ಆವಾಗ ಮಂಜುನಾಥನೇ ಸಂತೋಷ ಪಡ್ತಾನೆ, ಅಣ್ಣಪ್ಪ ಭೂತನೇ ಸಂತೋಷ ಪಡ್ತಾನೆ. ಈಗ ನನ್ನ ಕ್ಷೇತ್ರ ಶುದ್ಧ ಆಯ್ತಲ್ಲ ಅಂತ ಆ ದೇವರೇ ಆಶೀರ್ವಾದ ಮಾಡ್ತಾನೆ. ನನ್ನ ಅಕ್ಕಪಕ್ಕದಲ್ಲಿ ಇದ್ದು ಬಿಟ್ಟು ಹೆಣಗಳು ಉರುಳುವುದನ್ನ ನೋಡ್ತಾ ಆ ದೇವ ಹೇಗಿರಬಲ್ಲ. ಅನಾಮಧೇಯ ಹೆಣಗಳು ಹೋಗ್ತಾ ಇವೆ, ಹರಿದು ಹೋಗ್ತಾ ಇವೆ, ಲೆಕ್ಕ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಎಲ್ಲೆಲ್ಲೋ ನೋಡಿದ್ರೆ ನೆಲ ಆಗಿದ್ರೆ ಹೆಣಗಳು ಇವೆಯೇನೋ ಅಂತ ಅನ್ಸಕ್ ಪ್ರಾರಂಭ ಆಗುತ್ತೆ. ಮಂಜುನಾಥ ಏನ್ ಮಾಡ್ತಾನೆ? ಮಂಜುನಾಥ ಅನ್ನುವ ದೇವರು ಆತ ವಿಷಕಂಠ ಅಂತ. ವಿಷವನ್ನ ತನ್ನ ಕುತ್ತಿಗೆಯಲ್ಲಿ ಇಟ್ಟುಕೊಂಡವನು, ಅಮೃತವನ್ನ ಜಗತ್ತಿಗೆ ಕೊಟ್ಟವನು ಮಂಜುನಾಥ. ಆದ್ರಿಂದ ಇಲ್ಲಿ ಜನರಿಗೆ ವಿಭಿನ್ನ ರೂಪದಲ್ಲಿ ಕೊಡುತ್ತಿರುವ ವಿಷವನ್ನ ನೋಡ್ತಾ ಸುಮ್ಮನಿರ್ತಾನ ಅವನು. ಡು ಯು ಥಿಂಕ್ ಸೊ? ನಾಟ್ ಎಟ್ ಆಲ್. ದೇವರು ಅನ್ನುವವನು ಯುಸಿ ಆತ ಯಾರಿಗೆ ಶಿಕ್ಷೆ ಕೊಡಬೇಕು, ಯಾರಿಗೆ ಕೊಡಕೂಡುದು ಅನ್ನೋದು ದೇವರಿಗೆ ಗೊತ್ತಿರುತ್ತೆ, ಅವನು ದೇವರಾಗಿದ್ದರೆ. ಆದ್ದರಿಂದ 4 ಜನ ಚೇಲಾಗಳನ್ನ ಬಿಟ್ಟು ಯುಸಿ 4-6 ಯೂಟ್ಯೂಬರ್ಗಳಿಗೆ ಹೊಡೆಸಿದ್ರೆ ನಥಿಂಗ್ ವಿಲ್ ಹ್ಯಾಪನ್. ಕೆಲವು ವಾಹಿನಿಗಳನ್ನ ಖರೀದಿ ಮಾಡಿ ಅವರು ಕೂತ್ಬಿಟ್ಟು ನಾನೇ ಮಹಾನ್ ಧರ್ಮ ರಕ್ಷಕರು ಅನ್ನೋ ರೀತಿ ಭಾಷಣ ಹೊಡಿತಾ ಯಾರು ವಿಭಿನ್ನವಾಗಿ ಮಾತನಾಡ್ತಾರೋ ಹೊಡಿರಿ ಬಡಿರಿ ಅನ್ನುವ ಈ ರೀತಿಯ ಹಿಂಸೆಗೆ ಕರೆ ನೀಡುವವರು ಏನಿದ್ದಾರಲ್ಲ, ಪೊಲೀಸರು ಮೊದಲು ಅವರು ಎತ್ತಾಕೊಂಡು ವಿಚಾರಣೆ ಮಾಡಬೇಕು. ಮತ್ತು ಇಡೀ ಈ ಘಟನೆ ಏನ್ ನಡೆದಿದೆ ಅದಕ್ಕೆ ಅವರೇ ಜವಾಬ್ದಾರರು. ಯಾಕೆಂದ್ರೆ ಜನರನ್ನ ಉದ್ವಿಗ್ನಗೊಳಿಸಿದ್ದು, ಜನರನ್ನ ಎತ್ತು ಕಟ್ಟಿದ್ದು ಮೊದಲು ಈಗ ನಿಲ್ಬೇಕಾಗಿದೆ. ಜನರನ್ನ ಎತ್ತಿ ಕಟ್ಟುವ ಕೆಲಸ ನಿಲ್ಬೇಕಾಗಿದೆ. ಅದ್ರ ಜೊತೆ ಗೊತ್ತಾ ಹೇಳ್ತೀನಿ ನಾನು ಏನು ಅಂದ್ರೆ, ಈ ಸಂಪೂರ್ಣ ತನಿಖೆ ಮುಗಿಯುವವರಿಗೆ SIT ಅವರು ಯಾವುದೇ ಒಂದು ಸಣ್ಣ ವಿಷಯವನ್ನು ಕೂಡ ಮಾಧ್ಯಮಗಳಿಗೆ ಕೊಡಕೂಡದು.
ಯಾವುದೇ ಮಾಹಿತಿ ಕೊಡೋದು ಮತ್ತು ಆ ಮಾಧ್ಯಮದವ್ರನ್ನ ಅಲ್ಲಿ ಧರ್ಮಸ್ಥಳದಿಂದ ಬಡದು ಇಂಥ ಕೆಲಸ ಮಾಡಿ ಹಾಕಿ ಹೊರಗಡೆ ಕಳಿಸಿ ಅವ್ರನ್ನ ಅಲ್ಲಿ ಕೂತು ಬರೇ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಿದ್ದಾರೆ. ಅವರೇ ಸ್ಪ್ರೆಡ್ ಮಾಡ್ತಿದ್ದಾರೆ. ಮಾಧ್ಯಮದವ್ರು ಅಲ್ಲಿ ನಿಂತ್ಕೊಬಿಟ್ಟು ದೇವಸ್ಥಾನದಲ್ಲಿ ನಿಂತ್ಕೊಳ್ಳೋದು, ಅಲ್ಲೊಂದು ಪಿಟಿಸಿ ಕೊಡೋದು, ಈ ಕಡೆ ನಿಂತ್ಕೊಳ್ಳೋದು, ಅಲ್ಲೊಂದು ಪಿಟಿಸಿ ಕೊಡೋದು, ಎತ್ ಕಟ್ಟೋದು ಜನರನ್ನ. ಈ ಕ್ಷೇತ್ರ ಕಳಂಕ ತರುತ್ತಿದ್ದಾರೆ, ಹೊಡಿರಿ ಬಡಿರಿ, ಕ್ಷೇತ್ರವನ್ನ ಉಳಿಸುವವರು ನಾವೇ ರಕ್ಷಕರು, ಆ ಕುಟುಂಬ ರಕ್ಷಕರು ಬಿಟ್ರೆ ನಾವು ರಕ್ಷಕರು. ಇಂಥವರನ್ನ ಏನು ಪೊಲೀಸ್ SIT ಮತ್ತು ಪೊಲೀಸರಿದ್ದಾರೆ, ಮೊದಲು ಆ ಕ್ಷೇತ್ರದಿಂದ ಓಡಿಸ್ಬೇಕು. ಅವರನ್ನು ಓಡಿಸದಿದ್ದರೆ ಪರಿಸ್ಥಿತಿ ಗಂಭೀರ ಆಗುತ್ತೆ. ಅದರಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಸ್ಟೇಟ್ ಗೌರ್ಮೆಂಟ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಹಾಗೇನೆ ಯಾರು ನಿಜವಾದ ಪತ್ರಿಕೋದ್ಯಮವನ್ನ ಇಷ್ಟಪಡ್ತಾರೆ ಅವರು ಈ ಯೂಟ್ಯೂಬರ್ಸ್ಗಳಿಗೆ ಬೆಂಬಲ ಕೊಡಬೇಕು. ದೇ ಆರ್ ಡೂಯಿಂಗ್ ಗುಡ್ ಜಾಬ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡೋದು, ವೆಹಿಕಲ್ಗಳನ್ನು ಹೊಡೆಯೋದು, ಈ ದುಷ್ಟತನ ಆ ಕ್ಷೇತ್ರದಲ್ಲಿ ಒಂದು ಪಾಳೆಗಾರಿಕೆಯ ಸಂಸ್ಕೃತಿ ಇದೆ ಅನ್ನೋದನ್ನ ಸಾಬೀತುಪಡಿಸುತ್ತೆ. ಇದೊಂದೇ ಸಾಕು. ಅಲ್ಲಿ ಪಾಳೆಗಾರಿಕೆ ಸಂಸ್ಕೃತಿ ಇದೆ. ಅಲ್ಲಿ ವಿಭಿನ್ನ ಧ್ವನಿಯನ್ನ ಯಾರು ವ್ಯಕ್ತಪಡಿಸ್ತಾರೆ ಅವರನ್ನ ದೈಹಿಕವಾಗಿ ಹಲ್ಲೆ ನಡೆಸುವ ಸ್ಥಿತಿ ಇದೆ. ಆದ್ರಿಂದ ಯಾವುದೇ ಹೆಣ್ಮಕ್ಳು ಕೂಡ ಅತ್ಯಾಚಾರಕ್ಕೆ ವಿರೋಧಿಸಿದಾಗ ಅವ್ರ ಮೇಲೆ ಹಲ್ಲೆ ನಡೆದಿರ್ಬೋದು ಅನ್ನೋದನ್ನ ಇದು ಹೇಳುತ್ತೆ. ಅವ್ರನ್ನ ಹೊಗೆದು ಹಾಕಿರ್ಬೋದು ಅಂತ ಹೇಳುತ್ತೆ. ಇಡೀ ಆ ಪ್ರದೇಶದ ಸಂಸ್ಕೃತಿ ಇದೆಯಲ್ಲ ಅದು ನಾಶವಾಗಿ ದಟ್ ಮನುಷ್ಯ ಸಂಸ್ಕೃತಿಯಿಂದ ಅದು ಈ ರೀತಿ ರಾಕ್ಷಸ ಅಂತಲ್ಲ, ರಾಕ್ಷಸರನ್ನ ರಕ್ಷಿಸುವವರು, ಇದಕ್ಕೆ ಏನೇನ್ಬೇಕೋ ಗೊತ್ತಿಲ್ಲ, ಇಂತಹ ಸಂಸ್ಕೃತಿಗೆ ಹೋಗಿದೆ. ಸೊ ಗೌರ್ಮೆಂಟ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೋಣ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ಬೆಳೆಸಿ. ಎಲ್ಲರೂ ನಮಸ್ಕಾರ.